ಅವ್ರ ಹೆಸರಿನಲ್ಲಿ ಯಾವುದೋ ಒಂದು ಟ್ರಸ್ಟು ಅಂತ ಮಾಡ್ಕೊಂಡು ಅವ್ರ ಅನುಕೂಲ ಪಡ್ಕೊತಾ ಇದ್ದಾರೆ. ಬೇರೆ ಇಲಾಖೆಯವರು ಯಾರು ಬಂದರೆ ಕ್ಯಾಸ್ಟಿಸಮ್ ಕೇಳ್ತಾರೆ. ಅವ್ರ ಕಮ್ಯುನಿಟಿಲಿ ಯಾರು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ. ನಾವು ಸಾಮಾನ್ಯ ಜನಗಳು ಏನು ಮಾಡೋಕ್ಕಾಗುತ್ತೆ? ಒಬ್ಬ AC ತಹಸೀಲ್ದಾರ್ ಏನು ಮಾಡೋಕ್ಕಾಗಲ್ಲ ಸರ್. ಅವ್ರ ಮನೆಯಲ್ಲೇ ನಾವು ಓದ್ತಾ ಇರೋದು ಅಂತ ಅಂದು, ನೀವು ತುಂಬ ಪುಣ್ಯವಂತರು ಬಿಡ್ರಿ ಅಂಥವ್ರ ಜಾಗದಲ್ಲಿ ಇದ್ದೀರಲ್ಲ ಅಂದರು. ಬಟ್ ಅಂಥ ಜಾಗದಲ್ಲಿ ಇರೋದಕ್ಕೆ ನಮಗೂ ಆಗ್ತಾ ಇಲ್ಲ. ವಿಪರ್ಯಾಸ ನೋಡಿ. ವಿಪರ್ಯಾಸ. ಕೊಚ್ಚಿನಲ್ಲಿ ಕೊಳ್ಳೆ ಹೊಡ್ಕೊಂಡೋದು ವಾಸ್ಕೋಡಿಗ ಮುಂದೆ ಸ್ಮಾರಕ ಮಾಡಿದ್ದಾರೆ. ಇಷ್ಟೊತ್ತು ಇರ್ತಿರ್ಲಿಲ್ಲ ಸರ್. ಪಂಚಾಯತಿಯವ್ರು ಲೈಸೆನ್ಸ್ ಕೊಟ್ಟಿಲ್ಲ. ಹೌದು. ಬಂದನು ಇವಾಗ ನಿಂತಿರೋದೇ ಕಿಕ್ಕೇರಿ ನರಸಿಂಹಸ್ವಾಮಿ ಅವ್ರ ಇದೇನೆ ನಿಂತಿರೋದೇ KS ನರಸಿಂಹಸ್ವಾಮಿ ಅವ್ರ ಮನೆ. ಓಕೆ. ಈ ಮನೆ. ಸೊ ಇದು ಯಾವ ಏರಿಯಾ ಸರ್? ಎಲ್ಲಿ ಬರುತ್ತೆ ಇದು? ಇದು ಮೊದಲು ಬ್ರಾಹ್ಮಣರು ಬೀದಿ ಅಂತ ಬರೋದು. ಈಗ ಅದಕ್ಕೇನೆ ಅಲ್ಲಿ ಬೋರ್ಡ್ ಹಾಕಿ KS ನರಸಿಂಹಸ್ವಾಮಿ ರಸ್ತೆ ಅಂತ ಮಾಡಿದ್ದಾರೆ. KS ನರಸಿಂಹಸ್ವಾಮಿ ಅಂತ ರಸ್ತೆ ಮಾಡಿದ್ದಾರೆ. ಸರ್ಕಲ್ಗೆ ಬಂದರೆ ಅಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಅಂತ ಸರ್ಕಲ್ ಯಾರ್ಯಾರು ತೋರಿಸ್ತಾರೆ. ಅಲ್ಲಿಂದ ಬಂದರೆ ಲೆಫ್ಟ್ ಸೈಡ್. ಇದು ಅವರು ಹುಟ್ಟಿ ಬೆಳೆದಿರೋಂಥ ಇದು ಅವ್ರು ಹುಟ್ಟಿ ಬೆಳೆದಿರತಕ್ಕಂಥ ಮನೆ. ಎಷ್ಟು ಅವರು ಕಾಲೇಜ್ಗೆ ಹೋಗೋವರೆಗೂ ಇಲ್ಲೇ ಇದ್ರಾ? ಅವ್ರು ಕಾಲೇಜ್ಗೆ ಹೋಗೋವರೆಗೆ ವಿದ್ಯಾಭ್ಯಾಸ ಮುಗಿಸಿರೋದೆಲ್ಲ ಇಲ್ಲೇನೆ. ಮದುವೆ ಆದ್ಮೇಲೆ ಅವರು ಹೋಗಿರೋದು. ಸರ್ ಇದು ಎರಡು ಮನೆಗೆ ಎರಡು ಇಲ್ಲ ಇದನ್ನು ಮನೆನೇ. ಇದು ಒಂದು ಚಿಕ್ಕದಾಗಿ ರೂಮ್ ಮಾಡಿದ್ವು. ನಾವು ಆಲ್ಟರ್ ಮಾಡ್ಕೊಂಡಿದ್ದು. ನೀವು ಇದೇ ಮನೇಲಿ ವಾಸವಾಗಿದ್ರ ಸರ್? ನಾವು ವಾಸವಾಗಿದ್ದು. ಈಗ ಒಂದು 4-5 ವರ್ಷದಿಂದ ಬೀಳ್ಬಿದ್ದು ಹೋಗಿರೋದು ನಾವು. ಎಲ್ಲಿ ಇವಾಗ ಎಲ್ಲಿರೋದು ಸರ್ ನೀವು? ನಾವು ಜಮೀನ್ ಹತ್ರ ಇದ್ದೀವಿ, ತೋಟದ ಮನೆಯಲ್ಲಿ. ಓಕೆ. ಎಷ್ಟು ಕೊಂಡ್ಕೊಂಡ್ರಿ ಇದು? ಅವಾಗ ನಮ್ಮ ತಂದೆ ಕೊಂಡ್ಕೊಂಡಿದ್ರು. ಅವತ್ತು ಮಾರ್ಕೆಟ್ ರೇಟ್ ಏನಿತ್ತು ಅಂತ ಪತ್ರನೇ ನೋಡಬೇಕು. ಅದೆಲ್ಲ ನೋಡೋಣ ಬನ್ನಿ. ಹಾಗಾದ್ರೆ ಮನೆ ನೋಡೋಣ. ಓ, ತಲೆಬಾಗಿ ಮನೆ ಒಳಗಡೆ ಹೋಗ್ಬೇಕು. ಹಳೆ ಮನೆಗಳೆಲ್ಲ ಹಿಂಗೆ. ಮನೆಗೆ ಫಸ್ಟ್ ಎಂಟ್ರ ತಕ್ಷಣ ಇಲ್ಲಿ ಗೋಡೆ ಪಾಳು ಬಿದ್ದುಬಿಟ್ಟಿದೆ. ಎಲ್ಲ ಮನೆ ಪೂರ ಪಾಳು ಬಿದ್ದಿದೆ, ಗೋಡೆ ಬಿದ್ದೋಗಿದೆ. ಇದು ಹಾಲು ಸರ್. ಇದು ಅದು ಬಚ್ಚಲು ಮನೆ ಇದಾಗಿದೆ ಬಿಡಿ. ಫುಲ್ಲು ಕಟ್ಕೊಬಿಟ್ಟಿದೆ ಎಲ್ಲ ಕೆಲ್ಸನ ಅದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಓ, ಇಲ್ಲೂ ಅಂಡೆ ಒಲೆನೇ ಕಿತ್ಕೊಂಡು ಹೋಗಿ ಅದನ್ನು ಕಿತ್ಕೊಂಡು ಹೋಗಿದ್ದಾರೆ ಕದ್ದಿ. ಎಂತ ಜನ ನೋಡಿ ಸರ್. ನಿಮ್ಮೂರ್ನವ್ರೆ, ಬೇರೆ ಯಾರು ಅಲ್ಲ. ಯಾರು ಬರುತ್ತೆ ಅಂಡೆ ಅದನ್ನ KS ನರಸಿಂಹಸ್ವಾಮಿ ಕನ್ನಡದ ಖ್ಯಾತ ಕವಿ, ಸಾಹಿತಿ, ನವೋದಯ ಕವಿತೆಗಳ ಸಾಹಿತಿ ಅವರು. ನೋಡಿ, ಕಿಕ್ಕೇರಿಲಿದ್ದೀವಿ, ಅವ್ರ ಮನೇಲಿದ್ದೀವಿ. ಅವ್ರ ಮನೆ ಎಂಥ ಪರಿಸ್ಥಿತಿ ಇದೆ ಅಂತ. ಬನ್ನಿ ಹಾಗಾದ್ರೆ ಅವ್ರ ಮನೆ ನೋಡೋಣ. ಅವರು ಬದುಕಿ ಬಾಲ್ಯ ಜೀವನ ಕಳೆದಂಥ ಮನೆ ಇದು. ಇವಾಗ ಶಿಥಿಲಾವಸ್ಥೆಗೊಂಡಿದೆ. ಅವ್ರು ಬರೆದಂಥ ಸಾಹಿತ್ಯಗಳು ಇವಾಗ ಹಲವಾರು ಕವಿತೆಗಳು ಸಿನಿಮಾದಲ್ಲಿ ಹಾಡಾಗಿ ಪರಿವರ್ತನೆಗೊಂಡಿದ್ದಾವೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ರಾಯರು ಬಂದರು ಮಾವನ ಮನೆಗೆ, ಎಂತಹ ಸಾಹಿತ್ಯಗಳನ್ನ ಬರೆದಿದ್ರು. ಬನ್ನಿ ಅವ್ರ ಮನೆ ಹೇಗಿದೆ ಅಂತ ನೋಡಿ. ಓ ಮೈ ಗಾಡ್, ಎಲ್ಲ ಶೆಲ್ಬೆ ಎಲ್ಲ ಕಟ್ಕೊಬಿಟ್ಟಿದೆ. ಇದು ಅಡುಗೆ ಮನೆ. ಅವಾಗ ಅಡುಗೆ ಮನೆ ನೋಡಿ ಹೇಗಿದೆ. ಇಲ್ಲ ಪಾಳು ಬಿದ್ದುಬಿಟ್ಟಿದೆ. ಇಲ್ಲೊಂದು ರೂಮ್ ಇದೆ. ಅಲ್ಲ, ರೂಮ್ ಅಲ್ಲ, ಇದು ಬಚ್ಚಲು ಮನೆ ಅನಿಸುತ್ತೆ. ಹೌದು. ಎಲ್ಲ ನೋಡಿ ನಮ್ಮ ವಾಸ್ತವಾಂಶ ಹೆಂಗಿದೆ ಹಂಗೆ ಬರಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ವು. ಇರ್ಲಿ ಬಿಡಿ, ನೀವು ಕೆಡೋದೇನಿಲ್ಲ. ಇಲ್ಲಿ ತೊಟ್ಲು ಇದೆ. ತೊಟ್ಲು ಅದು ಬೇರೆ ಅವ್ರದಲ್ಲ. ಅದು ಓಕೆ. ಅವ್ರ ಪರಿಸ್ಥಿತಿ ಟೇಬಲ್ ಒಂದಿದೆ. ಓ ಹೌದಾ? ಓಕೆ. ಇಲ್ಲಿರೋ ಐಟಮ್ಸ್ಗಳೆಲ್ಲ ಯಾರ್ದು ಸರ್? ಸರ್, ಈ ಐಟಮ್ಸ್ ಎಲ್ಲ ನಮ್ದೇನೆ. ಇದು ಇಲ್ಲಿರೋ ಐಟಮ್ಸ್ ಅವ್ರದಲ್ಲ. ಅವ್ರದಾಗ ಅದೊಂದಿದೆ ಅಷ್ಟೇ. ಅದೊಂದು ಟೇಬಲ್. ಈ ತೊಟ್ಲೆ ಎಲ್ಲ ನಿಮ್ಮ ಇದೆಲ್ಲ ತಗೊಂಡು ಇವೆಲ್ಲ ನಮ್ದು. ಬನ್ನಿ ಫಸ್ಟ್ ಸರ್ನ ಪರಿಚಯ ಮಾಡ್ಕೊಳ್ಳೋಣ ವಿಡಿಯೋದಲ್ಲಿ.
ಯೂಸ್ ಮಾಡ್ತಿದ್ದು ಓ ಅವರೇ ಯೂಸ್ ಮಾಡಿದ್ರು ಯೂಸ್ ಮಾಡ್ತಿದ್ದು ಓಕೆ ಇದು ನಮ್ಮ ತಂದೆಯವರು ಹೇಳ್ತಿದ್ದು. ಹಾಂ 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 ಕಿಕ್ಕೇರಿ ನಿಮಗೆಲ್ಲ ಗೊತ್ತೇ ಇದೆ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಲ್ಲಿ ಕಿಕ್ಕೇರಿ ಊರಿದೆ. ಕಿಕ್ಕೇರಿ ಯಾವುದಕ್ಕೆ ಫೇಮಸ್ಸು? KS ನರಸಿಂಹಸ್ವಾಮಿ ಹುಟ್ಟಿ ಬಾಳಿ ಬದುಕಿದ ಮನೇಲಿದ್ದೀವಿ. ಆ ಮನೇನ ನೀವು ಕೊಂಡ್ಕೊಂಡಿದ್ದೀರಾ? ಯಾವಾಗ ಕೊಂಡ್ಕೊಂಡಿದ್ದು? ನಾವು ಕೊಂಡ್ಕೊಂಡು ನಮ್ಮ ತಂದೆ ಕೊಂಡ್ಕೊಂಡಿರೋದು 41 ವರ್ಷ ಆಗಿದೆ. 41 ವರ್ಷದಿಂದ ಖರೀದಿ ಮಾಡಿದಂಥ ಮನೆ. 41 ವರ್ಷದಿಂದ ಈ ಮನೆ ನೋಡಿ ಹೇಗಿದೆ, ಇವು ಖರೀದಿ ಮಾಡಿದಾಗ ಹೇಗಿತ್ತು, ಇವಾಗಲೂ ಕೂಡ ಹಾಗೇ ಇದೆ. ಒಂದು ಸ್ವಲ್ಪನೂ ಕೂಡ ಏನು ಚೇಂಜಸ್ ಇಲ್ಲ. ಯಾಕೆ ಏನು ಅಂತ ಸರ್ ಹೇಳ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಏನು ಮಾಡ್ಕೊಂಡಿರೋದು ಸರ್ ನೀವು? ನಾವು ವ್ಯವಸಾಯ. ಯಾಕೆ ಈ ಮನೇನ ಹಾಗೆ ಬಿಟ್ಟಿದ್ದೀರಾ? ನೀವು 41 ವರ್ಷ ಅಂತ ಹೇಳಿದ್ರೆ ಇನ್ನೇನು, ಇನ್ನು 9 ವರ್ಷ ಬಂದರೆ 50 ವರ್ಷ ಆಗುತ್ತೆ. 50 ವರ್ಷ ಆಗುತ್ತೆ ಅಂದರೆ ನಾವು ಡೆವಲಪ್ಮೆಂಟು ಅಂತ ಯಾವ ರೀತಿ ಡೆವಲಪ್ ಮಾಡೋದು? ನಮಗೆ ಇರೋದಕ್ಕೆ ವಾಸಕ್ಕೆ ಮನೆ ಬೇಕು, ವಾಸಕ್ಕೆ ಮನೆ ಅಂತ ಇದ್ವು. ನಾವು ಜಮೀನ್ ಹತ್ರ ಹೋಗಿ ಸೆಟ್ಲ್ ಆದವು. ಇದು ಮನೆ ಹಿಂಗೆ ಬೀಳ್ ಬಿದ್ದಿದೆ. ಹಿಂದೆ ಸರ್ಕಾರದಲ್ಲಿ ಕೊತ್ಮರ್ನಳ್ಳಿ ಕೃಷ್ಣವ್ರು ಸ್ಪೀಕರ್ ಆಗಿದ್ದಾಗ ಇದನ್ನು ಸ್ಮಾರಕ ಮಾಡಲಿಕ್ಕೆ ಅಂತ ಒಂದು ಸರ್ಕಾರದ ಗಮನಕ್ಕೆ ತಂದಿದ್ರು. ಅದಾದಮೇಲೆ ಮುಂದಕ್ಕೆ ಬಂದ ರಾಜಕಾರಣಿಗಳು ಯಾರು ಏನು ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ. ಈಗ ನಾವು ಮಾರಾಟ ಮಾಡಬೇಕು ಅಂದ್ರೂ ಬೇರೆಯವರು ಏನಾದ್ರು ಒಂದು ಗಾಳಿ ಸುದ್ದಿ ಹಬ್ಬಿಸ್ತಾರೆ. ಸರ್ಕಾರ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ, ನಿಮ್ಗೇನೋ ಸಿಗಲ್ಲ ಇದು ಸಿಗಲ್ಲ ಅಂತ. ಹಂಗಾಗಿ ಈಗ ಏನು ಮಾಡ್ಬೇಕು, ನಾವೇ ಕೆಡಗಿಸಿ ಮನೇನ ಡಮಾನಿಷ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೊನ್ನೆ ಏನೋ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹಂಗಂದ್ರು, ಅದಕ್ಕೋಸ್ಕರ ಇದು ಮಾಡಿದ್ವಿ ಅಷ್ಟೇ. ಆದರೂ ಯಾವುದೇ ಅಧಿಕಾರಿಗಳು ಏನು ಗಮನ ತಗೊಂತ ಇಲ್ಲ. ಅವ್ರ ಹೆಸರಿನಲ್ಲಿ ಯಾವುದೋ ಒಂದು ಟ್ರಸ್ಟು ಅಂತ ಮಾಡ್ಕೊಂಡು ಅವ್ರ ಅನುಕೂಲ ಪಡ್ಕೊತ ಇದ್ದಾರೆ. ಎಲ್ಲಿ ಇದೇ ಊರಲ್ಲಿ ಮಾಡಿದ್ದಾರಾ? ಕಿಕ್ಕೇರಿ ಕೃಷ್ಣಮೂರ್ತಿ ಅಂದ್ಬಿಟ್ಟು ಅವ್ರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇರೋದು ಪ್ರೆಸೆಂಟು. ಅವರೆಲ್ಲ ಬೆಂಗಳೂರಿನಲ್ಲೇ ಇದ್ದಾರೆ. ಬೇರೆ ಇಲಾಖೆಯವರು ಯಾರು ಬಂದರೆ ಕ್ಯಾಸ್ಟಿಸಮ್ ಕೇಳ್ತಾರೆ. ಅವ್ರ ಕಮ್ಯುನಿಟಿಲಿ ಯಾರು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ನಮಗೆ ಈ ರೀತಿ ಏನೇನೋ ಮಾತಾಡ್ತಾರೆ, ಊಹಾಪೋಹ ಎಲ್ಲ ಬರುತ್ತಲ್ಲ, ಹಂಗಾಗಿ ನಾವೇನೇ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಇಲ್ಲಿ ಕಮ್ಯುನಿಟಿ ಮ್ಯಾಟ್ರ್ ಆಗಲ್ಲ ಸರ್. ಒಂದು ಕಮ್ಯುನಿಟಿ ಅಂತಂದರೆ ಈಗ ನಮ್ಮ ದೇಶದ ವಿಚಾರಕ್ಕೆ ಬಂದರೆ, ಕವಿಗಳ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಪ್ರೇಮ್ ಕವಿ ಅಂತ ಇರೋದು ಒಬ್ಬರೇನೆ. ಹೌದು, ಪ್ರೇಮ ಕವಿ. ಇನ್ಯಾರೂ ಇಲ್ಲ. ಹಂಗಿದ್ದು ಅವ್ರ ಮನೆಯೇ ಸ್ಮಾರಕ ಮಾಡಲಿಕ್ಕೆ ಕೆಲವೊಂದು ಅಡೆತಡೆಗಳವೆ ಸರ್. ಊರ್ನವರು ಈಗ ಎಲ್ಲರೂ ಅವ್ರವ್ರ ಸೇಫ್ಟಿ ಅವ್ರವ್ರಿಗೋಸ್ಕರ ಅವ್ರೇನೋ ಮಾಡ್ಕೊಂತಾರೆ. ಊರ್ನವ್ರು ಬಂದರೆ ಈಗ ಅವ್ರು ಕೊಡೋಕ್ಕಾಗತ್ತಾ? ಸರ್ಕಾರದ ಹಿಂದೆ ಇದ್ರು ರತ್ನಮ್ಮ ಅಂತ ಇದ್ರು ತಹಸೀಲ್ದಾರು. ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ತುಂಬ ಇಂಟ್ರೆಸ್ಟ್ ತೋರಿಸಿದ್ರು. ಅದಾದಮೇಲೆ AC ನಾಗರಾಜು ಅವರು ಅಂತ ಇದ್ರು, ಅವರು ತುಂಬ ಸರಿ ಇದ್ರ ಬಗ್ಗೆ ಪ್ರಯತ್ನ ಪಟ್ಟರು. ಬಟ್ ಅಂಥವ್ರ ಕೈಲೇ ಆಗಲಿಲ್ಲ. ಇನ್ನು ನಾವು ಸಾಮಾನ್ಯ ಜನಗಳು ಏನು ಮಾಡೋಕ್ಕಾಗುತ್ತೆ? ಒಬ್ಬ AC ತಹಸೀಲ್ದಾರ್ ಏನೂ ಮಾಡೋಕ್ಕಾಗಲಿಲ್ಲ. ಮೊನ್ನೆ ಒಡಿಸ್ಲಿಕ್ಕೆ ಅಂತ ಹೋದಾಗ ಮಂಡ್ಯದಲ್ಲೂ ಹೇಳಿದ್ರು, ಯಾವುದೋ ಒಂದು ಕನ್ಫ್ಯೂಷನ್ ಇತ್ತು. DR ಆಫೀಸ್ಗೆ ಹೋಗಿದ್ದು, ಡಿಸ್ಟಿಕ್ ರಿಜಿಸ್ಟ್ರ್ ಹತ್ರ. ಕಿಕ್ಕೇರಿ ಅಂತ ಹಿಡ್ಕೇನೆ ಅವರೇ ಹೆಂಗಂದ್ರು, ಕಿಕ್ಕೇರಿ KS ನರಸಿಂಹಸ್ವಾಮಿ ಅವರು ಅಂತ. ಹೌದು, ಅಲ್ಲ ಸರ್, ಅವ್ರ ಮನೆಯಲ್ಲೇ ನಾವು ವಾಸ ಇರೋದು ಅಂತ ಅಂದು. ನೀವು ತುಂಬ ಪುಣ್ಯವಂತರು ಬಿಡ್ರಿ, ಅಂಥವ್ರ ಜಾಗದಲ್ಲಿ ಇದ್ದೀರಲ್ಲ ಅಂದರು. ಬಟ್ ಅಂಥ ಜಾಗದಲ್ಲಿ ಇರೋದಕ್ಕೆ ನಮಗೂ ಆಗ್ತಾ ಇಲ್ಲ. ವಿಪರ್ಯಾಸ ನೋಡಿ ವಿಪರ್ಯಾಸ ಅಂತ. ಕೊಚ್ಚಿನಲ್ಲಿ ಕೊಳ್ಳೆ ಹೊಡ್ಕೊಂಡೋದು ವಾಸ್ಕೋಡಿಗ ಮುಂದೆ ಸ್ಮಾರಕ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಈ ಪ್ರೇಮ ಕವಿದು ಏನಕ್ಕೂ ಯಾವುದಕ್ಕೂ ಬರ್ತಾ ಇಲ್ಲ. ರಾಜಕಾರಣ, ಕ್ಯಾಸ್ಟಿಸಮ್, ಸ್ವಾರ್ಥ ಬಳಕೆ. ಇವರ ಕುಟುಂಬಸ್ಥರು ಏನು ಹೇಳ್ತಾರೆ? ಮನೆಯವರು ನಮ್ಮವರು 100ನೇ ವರ್ಷದ ಜನ್ಮದಿನೋತ್ಸವಕ್ಕೆ ಬಂದಿದ್ರು. ಅದಾದ್ಮೇಲೆ ಅವರನ್ನು ಯಾರು ಬಂದಿಲ್ಲ. ಅವರು ಇದ್ರ ಬಗ್ಗೆ ಏನು ಮಾತಾಡಲ್ವಾ? ಅವ್ರು ಬರೋದೇ ಇಲ್ಲ ಮೇಡಮ್. ಅವರು ಅವ್ರ ಮಕ್ಕಳು ಇದ್ದಾರೆ ಹಾಗಾದ್ರೆ? ಇದ್ದಾರೆ. ಎಷ್ಟು ಜನ ಸರ್ KS ನರಸಿಂಹಸ್ವಾಮಿ? 5 ಜನನೋ 6 ಜನನೋ ಮಕ್ಕಳಿದ್ದಾರೆ ಅವ್ರಿಗೆ. 4 ಜನನೋ 5 ಜನನೋ ಇರ್ಬೇಕು ಅವರು. ಓಕೆ. ಬಂದರು, ನೋಡ್ಕೊಂಡು ಹೋದ್ರು ಅಷ್ಟೇ. ಅವ್ರೇನು ಇದ್ರ ಬಗ್ಗೆ ಯಾರೂ ಏನು ಇದು ಮಾಡಿ. ವರ್ಕ್ ಮಾಡ್ಕೊಂತಿದ್ದೋ, ಪ್ಯಾಚ್ ಮಾಡ್ಕೊಂತಿದ್ದೋ. ನಾವೇ ಬರ್ತಾ ಇಲ್ವಲ್ಲ 4-5 ವರ್ಷದಿಂದ. ಇದೆಲ್ಲ ಹೆಂಗ್ ಮಾಡ್ಬೇಕು? ಇದು ಮಧ್ಯದ ಮನೆ, ಇದು ಹಾಲು. ಹಾಲಿದ್ದು ಪೂರ ಹಾಲಿತ್ತು. ಇದು ಪೂರ ಹಾಲಿತ್ತು. ಇದನ್ನ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಅನುಕೂಲಕ್ಕೆ ತಕ್ಕನಾಗ ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀವಿ. ಕಂಬ ಸಾಲಿನ ಮನೆ ಒಂದು ಕಂಬ ಇದೆ ಅವಾಗಿಂದ. ಇಲ್ಲ, ಇದು ಇಲ್ಲೊಂದು ಕಂಬ ಇದೆ, ಇಲ್ಲೊಂದು ಕಂಬ ಇದೆ, ಅಲ್ಲೊಂದು ಕಂಬ ಇದೆ. ಓಕೆ. ಕಂಬ
ಅಲ್ಲೊಂದು ಕಂಬ ಇದೆ. ಹ್ಞೂ ಕಂಬಗಳು ನಾವು ಆಲ್ಟರ್ನೇಟ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಮುಚ್ಚಾಕಿದ್ದೀವಿ. ಓಕೆ. ಇದೇನು ಸರ್ ಈ ಕಡೆ? ಇದನ್ನು ರೂಮೇನೆ. ಇದು ಫಸ್ಟ್ ಅಡುಗೆ ಮನೆ ಇತ್ತು, ಅದನ್ನು ಹಂಗೆ ಆಲ್ಟ್ರ್ ಮಾಡ್ಕೊಂಡು ರೂಮ್ ಮಾಡಿ ಇದು ಮಾಡಿರೋದು ಅಷ್ಟೇ. ಓಕೆ. ಅಂದ್ರೆ ಫುಲ್ ಏನು ಉಳ್ದೇ ಇಲ್ಲ ಸರ್, ಆಲ್ಮೋಸ್ಟ್ 90% ಹೋಗಿದೆ ಸರ್. ಇದು ಅದನ್ನು ರೂಮೇನೆ. ಅಲ್ಲೇನೋ ಚೇರ್ಸ್ ಎಲ್ಲ ಇದೆ. ಚೇರ್ಸ್ ಇದೆ. ಅದು ಇದು ಡೆಸ್ಕ್, ಇದು ನಮ್ಮ ತಂದೆಯವ್ರದ್ದು. ನಿಮ್ಮ ತಂದೆ ಅವರು ರೈಟ್ ಆಗಿದ್ದಾರೆ. ಅಲ್ಲ, ಅವರು ರೈಟರ್ ಆಗಿದ್ರಾ? ಇಲ್ಲ, ಅವರು ಡಬಲ್ ಡಿಗ್ರಿ ಹೊರಟರು. ಈ ಮನೆ ನರಸಿಂಹಸ್ವಾಮಿ ಅವ್ರದ್ದು ನೆನಪು ಏನಿದೆ ವಸ್ತುಗಳ ರೂಪದಲ್ಲಿ? ಅದೊಂದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಅವರು ಓ, ಇದು ಅವ್ರು ಬರಿತಾ ಇದ್ದಿದ್ದು ಅನ್ಸುತ್ತೆ ಅಂತ. ಓಕೆ. ಇದೇ ಡೆಸ್ಕ್ ಸರ್ ನೀವು ಹೇಳಿದ್ದು? ಅದೇ ಒಂದೇ ಅದೊಂದೇ ಇರೋದು. ಇಲ್ಲ, ಅವೆಲ್ಲ ಏನು ಹಳೇದಾಗಿದೆಯಲ್ಲ? ಹಳೇದಾಗಿದೆ ಅದು. ಯಾವ ತಗೊಂಡು 41 ವರ್ಷ ಅಂದರೆ ಅವರಾದ್ರೂ ಮುಂಚೆ ಎಷ್ಟು ಯೂಸ್ ಮಾಡಿದ್ದಾರೆ, ಬಳಸಿದ್ದಾರೆ, ಅವೆಲ್ಲ ನಮಗೆ ಗೊತ್ತಾಗುತ್ತೆ. ನೋಡಿ, ನಾವು ಇವಾಗ ಬರವಣಿಗೆಗೆ ಡೆಸ್ಕ್ ಅಂತ ಯೂಸ್ ಮಾಡ್ತೇವೆ. ಅವಾಗ ನರಸಿಂಹಸ್ವಾಮಿಯವರು ಇದರಲ್ಲೇ ಮೈಸೂರು ಮಲ್ಲಿಗೆ ಅಂತ ಕವನವನ್ನು ಬರೆದು, ಹೌದು, ಇವಾಗ 32 ಸಲ ಅದು ಮರುಮುದ್ರಣ ಆಗಿದೆ. ಮೈಸೂರು ಮಲ್ಲಿಗೆ ಕವನ ಸಂಕಲನ. ಅವ್ರ ಕವನ ಸಂಕಲನಕ್ಕೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಾಹಿತ್ಯದಲ್ಲಿ ಅಂತ ಹೇಳಿದರೆ ಬರೀ ಕವಿತೆಗಳಿಗೆ ಸೀಮಿತವಾಗಿರೋ, ಅದ್ರ ಜೊತೆಗೆ ಗದ್ಯನೂ ಕೂಡ ಬರೆದಿದ್ದಾರೆ, ಪುಸ್ತಕಗಳನ್ನೂ ಕೂಡ ಬರೆದಿದ್ದಾರೆ. ಇದು ಅವರು ಡೆಸ್ಕು, ಅವ್ರು ಬರಿತಾ ಇದ್ದಿದ್ದಂತಹದ್ದು ಮರದ್ದು. ಇಲ್ಲಿ ಮೇ ಬಿ ಪೆನ್ ಅಥವಾ ಏನಾದರೂ ನೋಟ್ಬುಕ್ ಇಟ್ಕೊಳ್ತಾ ಇದ್ರು ಅನಿಸುತ್ತೆ. ಇದನ್ನು ಶೇಖರಣೆ ಮಾಡಿದ್ದಾರೆ. ಈ ಮನೇಲಿ ಇನ್ನೇನು ಉಳಿದಿಲ್ಲ, ಬರೀ ಖಾಲಿ ಗೋಡೆಗಳು, ಹಳೆ ನೆನಪು ಎಲ್ಲ ಮಾಸ್ ಹೋಗಿದೆ. ಆದರೆ ಇದೊಂದು ಮಾತ್ರ ಹಾಗೇ ಇದೆ. ನೋಡೋಣ, ಸರ್ಕಾರದವರು ಏನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದನ್ನು ಖರೀದಿ ಮಾಡಿದವ್ರಿಗೆ ಇವಾಗ ಈ ಮನೇನ ಏನಾರು ಸ್ಮಾರಕ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೂ ಬಿಡ್ತಾ ಇಲ್ಲ. ಅವ್ರಿಗೆ ಮನೆ ಕಟ್ಕೊಂಡು ಜೀವನ ಮಾಡೋದಕ್ಕೂ ಏನು ಬಿಡ್ತಾ ಇಲ್ಲ. ಒಂದು ಏನು ಹೇಳ್ತಾರೆ, ಒಂದು ತ್ರಿಶಂಕು ಸ್ಥಿತಿಲಿ ಸರಿದ್ದಾರೆ. ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಾವು ಈ ಸಂಬಂಧಪಟ್ಟಂತಹ ಇಲಾಖೆಗೆ ಕೋರ್ಕೊಳ್ಳೋದು ಇಷ್ಟೇ, ಒಂದು ಸ್ಮಾರಕನಾದರೂ ಸರಿ ಮಾಡಿ, ಇಲ್ಲಾಂದರೆ ಸರ್ಗೆ ಒಂದು ಏನು ವ್ಯವಸ್ಥೆನಾದರೂ ಮಾಡಿಕೊಡಿ. ಯಾಕೆಂದರೆ ಅವರು ಜೀವನಾಂಶಕ್ಕೋಸ್ಕರ ಈ ಮನೇನ ಖರೀದಿ ಮಾಡಿದ್ದು. ಇವಾಗ ಈ ಮನೆ ಬಿಟ್ಟು ಅವ್ರು ಈ ಥರ ಎಲ್ಲ ತಕರಾರು ಇರೋದ್ರಿಂದ ತೋಟದ ಮನೆಗೆ ಹೋಗಿದ್ದಾರೆ. ನೋಡಿ, ಎಂತೆಂಥವ್ರಿಗೆಲ್ಲ ಏನೆಲ್ಲ ವ್ಯವಸ್ಥೆ ಬರುತ್ತೆ. ಆದರೆ ಇಷ್ಟೊಂದು ಸಾಹಿತ್ಯಕ್ಕೆ, ಒಂದು ಸಾಹಿತ್ಯದ ಆಸ್ತಿ ಅಂತ ಹೇಳ್ಬೋದು. ಕನ್ನಡ ಭಾಷೆ ಸಂಸ್ಕೃತಿಗೆ ಒಂದು ಆಸ್ತಿ ನಮ್ಮ KS ನರಸಿಂಹಸ್ವಾಮಿ. ಕಿಕ್ಕೇರಿ ಅಂತ ಹೆಸರು ಹೇಳಿದರೆ ಪ್ರತಿಯೊಬ್ಬರು ಬಾಯಲ್ಲಿ ಬರೋದು, ಓ ಹೌದಾ, KC ನೂರವರ ನೀವು ಪ್ರೇಮ ಕವಿ? ಹೌದು, ಇಷ್ಟೊಂದು ಅವ್ರ ಕವಿತೆಗಳು ಎಷ್ಟು ಫೇಮಸ್ ಅಂತ ಹೇಳ್ತಾರೆ. ಅರೆ ಫ್ಯಾಕ್ಟ್ ನೋಡಿದರೆ, ವಾಸ್ತವ ಸ್ಥಿತಿ ನೋಡಿದರೆ ಇಲ್ಲಿ ಬಂದು ಬೇರೆಯೇ ಇದೆ. ಅವ್ರ ಹೆಸರಲ್ಲಿ ತುಂಬ ಸೊಸೈಟಿ ಮಾಡಿದ್ದೀರಾ, ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ, ಅವ್ರಿಗೂ ಕೂಡ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಇದಕ್ಕೊಂದು ಸೂಕ್ತ ವ್ಯವಸ್ಥೆನ ಕಲ್ಪಿಸ್ಕೊಡಿ. ಅವರು ಬಾಳಿ ಬದುಕಿದಂಥ ಮನೆ ಇದು. ನಮಗಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ತಲತಲಾಂತರ ಮುಂದಿನ ಪೀಳಿಗೆಗೆ ಅವರ ಸಾಹಿತ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಒಂದು ಸ್ಮಾರಕ ರೂಪದಲ್ಲಿ ಅವ್ರು ಬರೆದಂಥ ಪುಸ್ತಕಗಳನ್ನ ಇಲ್ಲಿ ಸಂಗ್ರಹ ಮಾಡಿದರೆ ಎಲ್ರಿಗೂ ತುಂಬ ಉಪಯೋಗ ಆಗುತ್ತೆ. ಅದೇ ಕಿಕ್ಕೇರಿ ಕೃಷ್ಣಮೂರ್ತಿ ಅಂತ ಇವ್ರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ. ಕೆಲವೊಂದು ಸಮಾರಂಭಗಳನ್ನೂ ಮಾಡಿದ್ರು ಕಿಕ್ಕೇರಿನಲ್ಲಿ. ಕೆಲವೊಂದು ಅಧಿಕಾರಿಗಳು ಕೇಳಿದ್ರೆ ಅವ್ರ ಹೆಸರನ್ನ ಟ್ರಸ್ಟ್ ಮಾಡಿದಾರಲ್ಲ, ಅವ್ರನ್ನ ವಿಚಾರ ಮಾಡಿ ಅಂತ ಕೆಲವೊಂದು ಅಧಿಕಾರಿಗಳು ಹೇಳ್ತಾರೆ. ಈ ರೀತಿ ಅವರು ಅವ್ರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿರೋದೆಷ್ಟೋ ಅಷ್ಟು ಬಿಟ್ಟರೆ, ಅವ್ರು ಈ ವಿಚಾರವಾಗಿ ಯಾವತ್ತೂ ಅವ್ರ ಹೆಸರಿನಲ್ಲಿ ಅವ್ರ ಜ್ಞಾಪಕಾರ್ಥವಾಗಿ ಒಂದು ಸ್ಮಾರಕ ಮಾಡಬೇಕು, ಏನು ಮಾಡಬೇಕು ಅಂತ ಇದುವರೆಗೂ ಏನಕ್ಕೂ ಬಂದಿಲ್ಲ ಅವರು. ಇದನ್ನೆಲ್ಲ ನೋಡ್ಕೊಂಡ್ರೆ ಅವ್ರ ಸ್ವಾರ್ಥ ಬಳಕೆಗೋಸ್ಕರ ಅವರು ಒಂದು ಅವ್ರ ಹೆಸರಿನಲ್ಲಿ ಟ್ರಸ್ಟ್ ಅಂತ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ವಾರ್ಥಕ್ಕಿಂತ ನಮ್ಮ ಕನ್ನಡದ ಸಾಹಿತ್ಯಕ್ಕಾಗಿ ನಾವು ಒಂದು ಸ್ವಲ್ಪ ಗಮನ ಕೊಡಬೇಕು. ಸಾಹಿತ್ಯಕ್ಕೆ ಅಂತ ಗಮನ ಕೊಡಬೇಕು ಅಂದರೆ ನಮ್ಮ ಅಂತ ಕಾಮನ್ ಮ್ಯಾನ್ಸ್ ಏನು ಮಾಡಲಿಕ್ಕಾಗುತ್ತೆ? ಅದೇ ಅವ್ರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅಂತ ಮಾಡಿದ್ಮೇಲೆ ಅವ್ರ ಹೆಸರಿನಲ್ಲಿ ಅವ್ರದ್ದು ಏನಿದೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು. ಹಾಂ, ಈಗ ಸರ್ಕಾರದಿಂದ ಈಗ ಸಾಹಿತ್ಯ ಪರಿಷತ್ಗೆ ಇಂಥದಕ್ಕಿಂತ ಕೋಟ್ಯಾಂತರ ರೂಪಾಯಿ ದುಡ್ಡು ಅನುದಾನ ಅಂತ ಬರುತ್ತೆ. ಹೌದು, ಅದು ಯೂಸ್ ಆಗದೇ ರೀಫಂಡ್ ಆಗ್ತಾ ಇದೆ, ಮತ್ತು ಸರ್ಕಾರಕ್ಕೆ ರೀಫಂಡ್ ಆಗ್ತಾ ಇದೆ, ಇಲ್ಲ ದುರ್ಬಳಕೆ ಆಗ್ತಾ ಇದೆ. ಈಗ ಬಳಕೆನೇ ಆಯ್ತಾ ಇಲ್ಲ. ಇದಕ್ಕೆ ಬಳಕೆ ಆಗ್ತಾ ಇಲ್ಲ ಅಂದ್ರೆ ಇಲ್ಲ ರೀಫಂಡ್ ಆಗಬೇಕು, ಇಲ್ಲ ದುರ್ಬಳಕೆ ಆಗಬೇಕು. ಇವೆರಡು ಬಿಟ್ಟರೆ ಇನ್ನೇನು ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇದಕ್ಕೆ ಅಂತಲೇ ಪ್ರತಿಯೊಂದು ಬಜೆಟ್ನಲ್ಲೂ ಇಷ್ಟು ಕೋಟಿ ಅಂತ ಮೀಸಲಾಗಿಡುತ್ತೆ. ಹೌದು,
ಇದಕ್ಕೆ ಕೋಟಿಗಟ್ಟಲೆ ಏನು ಇನ್ವೆಸ್ಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಅನಿಸಿಕೆ ಏನು? ಈಗ ನೀವು ಮನೆ ಖರೀದಿ ಮಾಡಿ 40 ವರ್ಷದ ಮೇಲೆ, ನಾವು ಮನೆ ಖರೀದಿ ಮಾಡಿ 40 ವರ್ಷ ಆಗಿದೆ, ನಾವು ಬದಲಿ ನಿವೇಶನ ಕೇಳ್ತಾ ಇದ್ದೀವಿ. ಹೌದು. ನಮಗೆ ನಾವು ಕೊಡ್ತಾ ಇರೋದು ಈಗ ಒಂದು 50/50 ಜಾಗ ಕೊಡ್ತಾ ಇದ್ದೀವಿ. ನಾವೇನು 100/100 ಜಾಗ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನಮಗೆ ಸೂಕ್ತವಾದ ಜಾಗದಲ್ಲಿ ನಮ್ಮ ಜಾಗ ಏನಿದೆ ಮೆಜರ್ಮೆಂಟ್, ಆ ಜಾಗ ನಮಗೆ ಕೊಡಿ. ಈಗ ಅವ್ರು ಬಂದಿದ್ದಾರೆ ಅಂತ ನಾವೇನು ಇಲ್ದನೇ ಇರೋ ಡಿಮ್ಯಾಂಡ್ಸ್ನೂ ಏನು ಮಾಡ್ತಾ ಇಲ್ಲ ನಾವು. ನಮ್ಮ ತಂದೆಯವ್ರು ಹೇಳಿದ್ದೂ ಅಷ್ಟೇ, ಬದಲಿ ನಿವೇಶನ. ಅಂದ್ರೆ ಇದು ನಿಮ್ಮ ತಂದೆಯವ್ರ ಕಾಲದಿಂದನೇ ಇದು ಡಿಸ್ಪ್ಯೂಟ್ ನಡೀತಾನೆ ಇದೆ. ಸರ್ ಕೊತ್ಮ ಅವರು ಎಷ್ಟು 2006ರಲ್ಲಿ 7ರಲ್ಲಿ ಅವ್ರು ಸ್ಪೀಕರ್ ಆಗಿದ್ದು ಧರ್ಮಸಿಂಗ್ ಫೀಲ್ಡಲ್ಲಿ. ಅವರು 2002ರಿಂದ 2007 ಗಂಟೆ SM ಕೃಷ್ಣ, ಅದಾದಮೇಲೆ ಧರ್ಮಸಿಂಗ್ ಫೀಲ್ಡು 2008-09 ಮೋಸ್ಟ್ಲಿ. ಆಗ್ಲಿಂದಲೂ ಇದು ಹೀಗೇ ಬರ್ತಾಯಿದೆ. ಯಾರ ಗಮನಕ್ಕೂ ಯಾರಿಗೂ ಏನು ಸರ್ ಗಮನಕ್ಕೆ ಅಂದರೆ ಅಧಿಕಾರಿಗಳು ಗಮನದಲ್ಲಿದ್ದಾರೆ. ಈ ರೀತಿ ಟ್ರಸ್ಟ್ ಮಾಡಿರೋ ಅಂಥವ್ರು ಕೆಲವೊಂದು ರಾಜಕಾರಣಿಗಳು ಇದನ್ನು ಈ ರೀತಿ ಮಿಸ್ಗೈಡ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ ಅಷ್ಟೇ. ಊಹಾಪೋಹಗಳು. ಕೆಲವೊಂದು ಸರಿ ಬರ್ತೀವಿ ಬದಲಿ ನಿವೇಶನ ಕೊಡ್ತೀವಿ ಅಂತ ಬಂದು ಸ್ಮಶಾನದ ಪಕ್ಕ ಜಾಗ ಕೊಡ್ಲಿಕ್ಕೆ ಬಂದರು, ನಾವು ಒಪ್ಪಲಿಲ್ಲ. ಇನ್ನೊಬ್ಬರು ರಾಜಕಾರಣಿ ಬಂದರು, ನೀವು ಕೇಳೋ ಜಾಗದಲ್ಲಿ ಆರ್ಟ್ ಆಫ್ ದಿ ಸಿಟಿ ಅಂದರು. ಆರ್ಟ್ ಆಫ್ ದಿ ಸಿಟಿ ಊರ ಮಧ್ಯೆ ಇರೋ ಜಾಗನ ಆರ್ಟ್ ಆಫ್ ದಿ ಸಿಟಿ ಅಂತಾರೆ, ಊರ ಮಧ್ಯೆ ಇರೋ ಜಾಗನೇ ಹೃದಯ ಭಾಗ ಅಂತಾರೆ. ನಾವಿರೋದು ಗ್ರಾಮ ಮಧ್ಯದಲ್ಲಿ. ನಮ್ಮನ್ನು ಬಂದು ಸ್ಮಶಾನದ ಮಕ್ಕದಲ್ಲಿ ಜಾಗ ಕೇಳಿದ್ರೆ ಕೊಡ್ತೀವಿ ಅಂದರೆ ನಾವು ಹೆಂಗೆ ಒಪ್ಲಿಕ್ಕಾಗತ್ತೆ? ಈ ರೀತಿ ಕೆಲವೊಂದು ಸಾರಿ ಕೆಲವೊಂದು ಮಾಧ್ಯಮದಲ್ಲಿ ನಮ್ಮ ಬಗ್ಗೆನೇ ಕೆಟ್ಟದಾಗೇನೇನೋ ಮಾತಾಡಿದ್ರು, ಅವ್ರು ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಅಂತ. ಈಗ ವಾಸ್ತವಾಂಶ ನಾವು ನೇರ ಹೇಳ್ತಾ ಇದ್ದೀವಿ. ಈಗ ಅವರೇ ಯಾವುದೋ ಒಂದು ಜಾಗದಲ್ಲಿದ್ದಾರೆ, ಅವ್ರ ಜಾಗನೇ ಕೊಟ್ಬಿಟ್ಟು ಅವರೇ ಸ್ಮಶಾನದ ಪಕ್ಕಕ್ಕೆ ಜಾಗಕ್ಕೆ ಹೋಗ್ಬಿಟ್ರೆ ಒಪ್ಪಿಡ್ತಾರೆ ಅವರು. ಹಂಗಾಗಿ ಈ ರೀತಿ ನಮಗೆ ಅವ್ರಿಗೆ ಒಂದು ಹೊಂದಾಣಿಕೆ ಬರ್ತಾನೆ ಇರೋದ್ರಿಂದ ಹೀಗಿದೆ. ಎಷ್ಟೋ ಸರ್ಕಾರಿ ಜಾಗಗಳು ಕಿಕ್ಕೇರಿನಲ್ಲಿ, ಎಷ್ಟೋ ಸರ್ಕಾರಿ ಜಾಗಗಳು ದುರ್ಬಳಕೆ ಆಗಿದೆ. ಕಿಕ್ಕೇರಿನಲ್ಲೇ ದುರ್ಬಳಕೆ ಆಗಿರೋ ಜಾಗ ಅಂತ ಬೇಕಾದಷ್ಟಿದೆ ಸರ್ಕಾರಿ ಜಾಗಗಳೇ. ಆ ಜಾಗದಲ್ಲಿ ದುರ್ಬಳಕೆ ಅಂಥ ಜಾಗದಲ್ಲಿ ನಾವೊಂದು ಜಾಗ ಕೇಳ್ತಾ ಇದ್ದೀವಿ. ಹಂಗಿದ್ದು ಇವ್ರು ಕೊಡ್ಲಿಕ್ಕೆ ಒಪ್ತಾ ಇಲ್ಲ. ಇದೇ ತರ ಆದ್ರೆ ಈ ಮನೆ ಇನ್ನೊಂದು 2 ವರ್ಷದಲ್ಲಿ ಕಂಪ್ಲೀಟ್ ಬಿದ್ದೋಗುತ್ತೆ. ಇನ್ನು ಒಂದೇ ವರ್ಷ ಮೇಡಮ್, ಎಲ್ಲ ಹೋಗಿದೆ. ಈ ಸರಿ ಮಳೆ ಬಿದ್ದರೆ ಎಲ್ಲ ಹೋಗುತ್ತೆ ಮನೆ. ನಾಡಂಚಿನ ಮನೆ, ಮಣ್ಣಿನ ಮನೆ ಇಲ್ಲ ನಾವು ಒಡಿಸಿ ಮೇಲ್ಗಡೆ ಶೀಟ್ ಹಾಕ್ಸ್ಬೇಕಾಗತ್ತೆ. ಇದೇ ಹಂಚು ಇದನ್ನೇ ಜೀರ್ಣೋದ್ಧಾರ ಮಾಡ್ತೀವಿ ಅಂತಂದರೆ ಏನಕ್ಕೂ ಬರಲ್ಲ. ಇದು ಇಲ್ಲ, ಫಸ್ಟ್ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಮತ್ತೆ ಶೀಟ್ ಎಲ್ಲ ಹಂಚೆಲ್ಲ ಬದಲಾಯಿಸಿದ್ರೆ ಅವ್ರದ್ದು ಏನು ಉಳಿಯಲ್ಲ, ಹಳೆ ಮನೆ ಥರನೇ ಉಳಿಯಲ್ಲ. ಅದನ್ನೇ ಉಳಿಸ್ಬೇಕು ಅಂತಂದರೆ ಅದೇ ರೀತಿ ಮಾಡಬೇಕು ಅಂತ ಅಂದಾಗ ನಮಗೆ ವೇಸ್ಟ್ ಆಫ್ ಮನಿ. ಗ್ರಾಮ ಪಂಚಾಯತಿ ಅವರು ಏನು ಹೇಳ್ತಾರೆ ಸರ್? ಅವರು ಸರ್ ಗ್ರಾಮ ಪಂಚಾಯತಿಯವರು ಮೇಡಮ್, ಅವರು ಎಲೆಕ್ಷನಲ್ಲಿ ನಿಲ್ತಾರೆ, ಅವ್ರು ಗೆಲ್ತಾರೆ ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಯಾಕೆಂದ್ರೆ ಒಂದು ಗ್ರಾಮ ಒಂದು ಪರಿಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಅವ್ರದ್ದು ಪಾತ್ರ ತುಂಬಾ ಮುಖ್ಯ. ಆ ಊರಿಗೆ ಏನ್ ಬೇಕು, ಏನ್ ಬೇಡ, ಏನ್ ಕೊರತೆ ಇದೆ, ಊರಿಗೆ ಏನು ಕೊರತೆ ಇದೆ ಅಂದರೆ ಈಗ ಟ್ರಸ್ಟ್ ಮಾಡಿದ್ದಾರೆ, ಟ್ರಸ್ಟಲ್ಲಿ ಇದರಿಂದ ಏನಾದ್ರು ಅನುದಾನ ತಗೊತಾ ಇದ್ದಾರೆ, ಅದ್ರ ಬಗ್ಗೆ ಪಂಚಾಯತಿಯವ್ರು ಗಮನ ಹರಿಸಿ ಆ ಅನುದಾನ ನಮಗೆ ಕೊಡಿ, ಪಂಚಾಯತಿಯಿಂದ ನಾವು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಪಂಚಾಯತಿಯವರು ಬರ್ಬೋದು. ಹೌದು. ಈಗ ಟ್ರಸ್ಟ್ ಅಂತ ಮಾಡಿದ್ದಾರೆ, ಟ್ರಸ್ಟ್ ಅಂತ ಮಾಡಿದ್ಮೇಲೆ ಇವ್ರದ್ದು ಬಗ್ಗೆ ಯಾವುದೇ ರೀತಿ ಜೀರ್ಣೋದ್ಧಾರ ಮಾಡಿಲ್ಲ. ಟ್ರಸ್ಟಿಂದ ಯಾವುದೇ ರೀತಿ ನಾವು ಸರ್ಕಾರದ ಗಮನಕ್ಕೆ ತಂದು ನಾವು ಇದನ್ನು ನಮ್ಮ ಹ್ಯಾಂಡ್ ಓವರ್ ತೊಗೊಂಡು ನಾವು ಜೀರ್ಣೋದ್ಧಾರ ಮಾಡ್ಕೊಂಡು ಸರ್ಕಾರದಿಂದ ಅನುದಾನ ಏನು ಬರುತ್ತೆ ಅದನ್ನ ಪಂಚಾಯತಿ ಹ್ಯಾಂಡ್ ಓವರ್ ತಗೊತೀವಿ ಅಂತ ಆಗೂ ಮಾಡ್ಬೋದು. ಬಟ್ ಅವರು ಯಾರೂ ನಮ್ಮ ಹತ್ರ ಇದುವರೆಗೂ ಯಾರೂ ಬಂದಿಲ್ಲ. ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಅನ್ನೋದಕ್ಕಿಂತ ಅವ್ರಿಗೆ ಅವರವರ ಸ್ವಾರ್ಥ ಬಳಕೆನೇ ಜಾಸ್ತಿ. ಸಿರಿಗೆರೆಯ ನೀರಿನಲ್ಲಿ ತಿರಿದ ತಾವರಿಯಲ್ಲಿ ಕೆಂಪಾಗಿ ನಿನ್ನ ಹೆಸರು. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ, ಹೆಡೆಯ ಸಾಲು ತುರುಬೆಲ್ಲ ಕುಡಿ ನಿನ್ನ. ಕೇಳಿದ್ರಲ್ಲ, ಇಂತಹ ಮಧುರವಾದ ಹಾಡುಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಸಿನಿಮಾ ಲೋಕಕ್ಕೆ, ಕನ್ನಡ ಭಾವಗೀತೆಗಳ ಲೋಕಕ್ಕೆ ಉದಾರವಾಗಿ ನೀಡಿದಂಥವರು ನಮ್ಮ ಪ್ರೇಮ ಕವಿ, ಮಲ್ಲಿಗೆ ಕವಿ,
ದಾಂಪತ್ಯ ಗೀತೆಗಳ ಕವಿ, ಜನಪದ ಕವಿ ಅಂತೇಳಿ ಪ್ರಸಿದ್ಧರಾಗಿರುವಂಥ ನಿಮ್ಮೆಲ್ಲರ ಕೆ ಎಸ್ ನರಸಿಂಹಸ್ವಾಮಿಯವರು.